ಹಿಂದೆ ನಿಮಗೆಲ್ಲ ಗೊತ್ತಿತ್ತು. ಯಾರೋ ಒಬ್ಬರು ಬಡವ್ರ ಮಕ್ಕಳು ಓದ್ಬಿಟ್ರೆ ನಮಗೆ ಪ್ರಶ್ನೆ ಮಾಡಿಬಿಡ್ತಾರೆ. ಏನು? ಗೊತ್ತು ಎಲ್ಲರಿಗೂ ಅನ್ಯಾಯ ಯಾವುದು ನ್ಯಾಯ ಯಾವುದು ಅಂತ. ಈಗ ನಾನು ಅನ್ಯಾಯ ಮಾಡ್ತಾ ಇದ್ದೀನಿ, ಅದು ನಿಮ್ಮ ಗಮನಕ್ಕೆ ಬರದೇ ಇರೋ ಥರ ಇಟ್ಕೋಬೇಕು ಅಂದರೆ ನಿಮಗೆ ಜ್ಞಾನ ಕೊಡಬಾರ್ದು ನಾನು ಅದರದ್ದು. ಹೌದಾ? ಒಪ್ಕೋತೀರಾ ಆ ಮಾತನ್ನ? ನಾನು ಮಾಡ್ತಕ್ಕಂಥ ತಪ್ಪು ಅನಾಚಾರಗಳಿಗೆ ಯಾರೋ ಒಬ್ರು ನ್ಯಾಯವಾದಿ ಪ್ರಶ್ನೆ ಕೇಳ್ತಾರೆ ಅಂದರೆ ನಾನು ತಪ್ಪಿತಸ್ಥ ಆಯ್ತೀನಿ. ಆ ಉದ್ದೇಶದಿಂದ ಪೂರ್ಣ ಪ್ರಮಾಣದ ಸಂವಿಧಾನದ ಆಶಯಗಳನ್ನು ಜನರಿಗೆ ತಲುಪಿಸ್ತಾ ಇಲ್ಲ. ತಲುಪಿಸ್ಬೇಕಾದಂಥವರೇ ತಡೆ ಹಿಡಿದಿದ್ದಾರೆ. ಉದಾಹರಣೆ, ನಮ್ಮ ಸಮಾಜವನ್ನು ಮುನ್ನಡೆಸೋಕ್ಕೆ, ಸರಿಯಾದ ರೀತಿ ನಡ್ಸೋಕ್ಕೆ ಇರೋವಂಥ ಇಲಾಖೆ ಯಾವುದು ಹೇಳಿ ನೋಡೋಣ? ನಿಮಗೆ ಗೊತ್ತಿದ್ರೆ. ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆಯ ಕಾರ್ಯ ಏನು ಅಂದರೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು. ನಮ್ಮ ಸಂವಿಧಾನ ಯಾವುದು ಇವಾಗ ನ್ಯಾಯಾಂಗ ವ್ಯವಸ್ಥೆ ಮತ್ತು ಕಾರ್ಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯಾಲಯಗಳು ನ್ಯಾಯಾಂಗ ವ್ಯವಸ್ಥೆ ಕಾಪಾಡಿದ್ರೆ, ಕಾರ್ಯಾಂಗದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಿಸಬೇಕಲ್ಲ, ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡಿ. ಇವಾಗ ಅನ್ಯಾಯ ಮಾಡೋರು 100 ಜನ ಇರ್ತಾರೆ, ನ್ಯಾಯವಾದಿ ಒಬ್ಬ ಇರ್ತಾನೆ. ಆ ನ್ಯಾಯವಾದಿ ಕಡೆ ಪೊಲೀಸ್ ತನ್ನ ಒಂದು ಈ ಕಾನೂನಾತ್ಮಕವಾಗಿ ಅವ್ನಿಗೆ ರಕ್ಷಣೆ ಕೊಟ್ಟು ನ್ಯಾಯ ಕಾಪಾಡಬೇಕಾದಿದ್ದು ಅವರ ಮೂಲ ಉದ್ದೇಶ. ನಂಬ್ತೀರಾ? ಒಂದೊಂದು ಕಡೆ ಅದು ಪೂರ್ಣ ರೀತಿಲಿ ಅದು ಬರೆದಿಟ್ಟಿದ್ದೀವಿ, ಸಂವಿಧಾನ ಎಲ್ಲ ಓಕೆ. ವಾಸ್ತವದಲ್ಲಿ ಅದು ನಡೀತಾ ಇದೆಯಾ? ಪಾರದರ್ಶಕತೆ ಇದೆಯಾ? ನನ್ನ ಒಂದು ಕೋರಿಕೆ, ಒಬ್ಬ ಈ ದೇಶದ ಪ್ರಜೆಯಾಗಿ ಸರ್ಕಾರಕ್ಕಾಗಿರ್ಬೋದು ಮತ್ತು ನಮ್ಮ ಪೊಲೀಸ್ ಇಲಾಖೆಗೆ ಏನು ಹೇಳ್ತೀನಿ, ಪಾರದರ್ಶಕತೆ ಕಾಪಾಡ್ಕೊಳ್ಳಿ. ನನಗೆ ನಿಮ್ಮಲ್ಲಿ ಬಂದು ನ್ಯಾಯ ಕೇಳೋಕ್ಕೆ ನನಗೆ ಮನಸ್ಸಾಗಬೇಕು. ಅಲ್ಲಿ ಹೋದರೆ ಇನ್ನೂ ಅನ್ಯಾಯ ಆಗುತ್ತೆ, ಅದರ ವಾಸಿ ಇದೇ ಹಿಂಗೆ ಇಟ್ಬಿಡೋಣ, ಪೊಲೀಸ್ ಸ್ಟೇಷನ್ಗೆ ಹೋಗೋದೇ ಬೇಡ ಅನ್ನೋ ಭಯ ಹುಟ್ಟಬಾರ್ದು. ಅಲ್ಲಿಗೆ ಹೋದ್ರೆ ನನಗೆ ನಿಜವಾಗ್ಲೂ ನ್ಯಾಯ ಸಿಗುತ್ತೆ ಅನ್ನೋಂಥ ಮನೋಭಾವನೆ ಮೂಡಿಸಿ. ನಾನು ಒಂದು ಸಲಹೆ ಏನು ಕೊಡ್ತೀನಿ ಅಂದರೆ, ಸಾಧ್ಯವಾದಷ್ಟು ನಿಮ್ಮ ಇಡೀ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸಿ. ಅಲ್ಲೇನೋ ಕ್ರಿಮಿನಲ್ ಕೇಸಿಂದ ಬರೋ ಅಂಥವನು ಏನೋ ಕೊಲೆ ಮಾಡೇ ಬರಲ್ಲ, ಯಾರೋ ಒಂದು ನೊಂದಿರೋನು, ಸರ್ ನನಗೊಂದು ನ್ಯಾಯ ದೊರಕಿಕೊಡಿ ಅಂತ ಬರ್ತಾನೆ. ಅವನಿಗೆ ಯಾರೋ ಒಬ್ಬ ಪೊಲೀಸ್ ಅಧಿಕಾರಿ ಅವಾಚ್ಯ ಶಬ್ದಗಳಿಂದ ಬೈತಾನೆ ಅಂದ್ಕೊಳ್ಳಿ. ಹೇಗೆ ಅವನು ಫೇಸ್ ಮಾಡ್ತಾನೆ? ಅಲ್ಲೂ ನೊಂದ್ಕೊ ಬಂದಿರ್ತಾನೆ, ಸ್ಟೇಷನಲ್ಲೂ ಅವರ ವರ್ತನೆ ಕಂಡು ನೊಂದ್ಕೋತಾನೆ. ಅವನಿಗೆ ನ್ಯಾಯದ ಭರವಸೆ ಹುಟ್ಟೋದಾದರೂ ಹೇಗೆ? ಆದ ಕಾರಣ ಎಲ್ಲ ಕಚೇರಿ ಅವರು ಏನು ವಿಚಾರಣೆ ನಡೆಸ್ತಾರೆ, ಬೇಕಾದಾಗ ನಿಮ್ಗೆ ಯಾವುದೋ ಒಂದು ಗುಪ್ತವಾಗಿ ನಡೆಸಬೇಕಾದಂಥ ಸಮಯದಲ್ಲಿ ಮಾಡಿ. ಸಾರ್ವಜನಿಕವಾಗಿ ಇರ್ತಕ್ಕಂತಹ ಕಾನೂನು ಸಮಸ್ಯೆಗಳಿಗೆ CC ಕ್ಯಾಮ್ರಾ ಮುಕ್ತವಾಗಿ ಅಳವಡಿಸಿ. ಅಲ್ಲಿ ಬಂದರೆ ಪಾರದರ್ಶಕತೆ ಕಾಪಾಡ್ಕೊಳ್ಳಿ. ಯಾಕೆಂದರೆ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ಅಪರಾಧಿಯಾಗೇ ಬರಲ್ಲ, ನಿರಪರಾಧಿನೂ ಬರ್ತಾನೆ ಅಲ್ಲಿ ನ್ಯಾಯ ಕೇಳಿಕೊಂಡು. ಸ್ಪಂದನೆ ಸರಿಯಾಗಿದೆಯಾ ಅನ್ನೋದಕ್ಕೆ ಇರೋಂತಹ, ಇವಾಗ ಬೇಲಿನೇ ಎದ್ದು ಹೊಲ ಮೇದ್ರೆ ಸಾಕ್ಷಿ ಏನಿರುತ್ತೆ? ಸರಿ ಹೇಳಿದ್ರಿ. ಹಾಗಾಗಿ ಪೊಲೀಸ್ ಇಲಾಖೆಗಳಲ್ಲಿ CC ಕ್ಯಾಮ್ರಾ ಅಳವಡಿಸುವಂತ ಆಲೋಚನೆ ಮಾಡಿ. ವಿಚಾರವನ್ನು ಎಷ್ಟೊಂದು ಕಚೇರಿಗಳು, ಯಾಕಂದ್ರೆ ಈಗ ನಾಡ ಕಚೇರಿ, ತಾಲೂಕ್ ಆಫೀಸು, ಕೆಲವು ಹಾಸ್ಪಿಟಲ್ ಕೂಡ ವಿಡಿಯೋ ಮಾಡಬೇಡಿ ಅನ್ನೋದೊಂದೊಂದು ಬೋರ್ಡ್ ಇರುತ್ತೆ. ಯಾಕೆ ಮಾಡಬೇಡಿ ಅಂತಾರೆ ಗೊತ್ತಾ ಸರ್? ಇವು ಯಾರೋ ಒಬ್ಬ ನಾನು ನೋಡಿದೆ, ಯಾವುದು ಸಾಮಾಜಿಕ ಜಾಲತಾಣಗಳಲ್ಲಿ, ನನಗೆ ಲಂಚ ಕೊಡುವ ಅವಶ್ಯಕತೆ ಇಲ್ಲ ಅಂತ ಹಾಕ್ಕೊಂಡಿದ್ದಾರೆ. ಅದ್ರ ಉತ್ತರ ಏನು? ಅಲ್ಲಿಗೆ ಮುಕ್ತವಾಗಿ ಬನ್ನಿ, ನಿಮ್ಮದು ಏನೇ ಇದ್ರೂ ಸರಿ ಇದ್ರೆ ನಾನು ಮಾಡಿಕೊಡ್ತೀನಿ. ಅಧಿಕಾರಿ ಅವನು ಜನರಲ್ಲಿ ವಿಶೇಷವಾದಂತಹ ವಿಶ್ವಾಸ ಮೂಡಿಸ್ತವ್ರೆ. ಯಾರು ಹಾಕ್ಕೊಳ್ಳಲ್ಲ ನಾನು ಲಂಚ ತಗೊಳ್ಳಲ್ಲ ಅಂತ ಅಂದರೆ ಅದರ ಅರ್ಥ ಏನು ಅಂದರೆ, ಆ ವ್ಯಕ್ತಿ ಜನರ ಸ್ಪಂದಿಸ್ತೀನಿ ಅನ್ನೋದನ್ನ ಮುಕ್ತವಾಗಿ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಕಡೆನೂ ಲಂಚ, ಭ್ರಷ್ಟಾಚಾರ ಎರಡಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಲಂಚ ಬೇರೆ, ಭ್ರಷ್ಟಾಚಾರ ಬೇರೆ. ಲಂಚ ಅಂದ್ರೆ ಏನು ಗೊತ್ತಾ ಸರ್? ಕಾನೂನಾತ್ಮಕವಾಗಿ ನಡೀದೇ ಇರುವಂತ ಕೆಲಸ ನಡೆಸಕ್ಕೆ ಕೊಡ್ತಕ್ಕಂಥ ಹಣನೇ ಲಂಚ. ಕಾನೂನಾತ್ಮಕವಾಗಿ ನನ್ನ ನಡೀತದೆ ಆದ್ರೂ ನೀವು ಮಾಡಲ್ಲ. ಉದಾಹರಣೆ, ನನ್ಗೇನೋ ಪೆನ್ಷನ್ ಬಂದಿರುತ್ತೆ ಅಥವಾ ಸ್ಕಾಲರ್ಶಿಪ್ ಬಂದಿರುತ್ತೆ, ಅದನ್ನ ಅದು ನನ್ನ ಹಕ್ಕು, ಕೊಡಲೇಬೇಕು ನೀವು, ನನಗೆ ಅಂತ ಬಂದಿರೋದು ಅನ್ನೋದು ಖಚಿತ ಮಾಹಿತಿ ಇರುತ್ತೆ. ಕೊಡೋಕೆ ಆಟ ಆಡಿಸ್ತಾರೆ. ಕೊಡೋಕ್ಕೋಸ್ಕರ 500,000 ಕೊಡ್ತೀನಲ್ಲ, ಇದು ಭ್ರಷ್ಟಾಚಾರ ಮಾಡೋದವರು. ನಂದೇ ಸರಿ ಇಲ್ಲ ಅಂದ್ರೆ, ನಂದು ಯಾವುದೋ ಒಂದು ಜಮೀನು ನಂದಲ್ಲ, ನನಗೋಸ್ಕರ ಮಾಡಿಕೊಡಿ ಅಂತ ಹೋಯ್ತೀನಲ್ಲ, ಅದು ಲಂಚ. ಭ್ರಷ್ಟಾಚಾರಕ್ಕೂ ಲಂಚಕ್ಕೂ ಒಂದು ಗೆರೆ ಇದೆ ಅಷ್ಟೆ. ನಾನು ಸರಿಯಾಗಿದ್ದು ನನ್ನ ಕೆಲಸ ಆಗದೆ ಇದ್ದಾಗ ಕೊಟ್ಟು ಮಾಡಿಸ್ತೀನಲ್ಲ, ಅದು ಭ್ರಷ್ಟಾಚಾರದ ಹಣ. ನಂದೇನೂ ಸರಿ ಇಲ್ಲ ಆದರೂ ಮಾಡಿಕೊಡಿ ನನ್ನ ಕೆಲಸ ಅಂತೀನಲ್ಲ, ಅದು ಲಂಚ. ಸರ್, ಈಗ ಶಿಕ್ಷಣದ ವಿಚಾರ ನೀವು ಮಾತಾಡಿದ್ರಿ. ಶಿಕ್ಷಣ ಅಂತ ಬಂದ್ರೆ ಸರ್, ಈಗ ಎಲ್ಲೋ ಒಂದು 100 ಮೀಟರ್ ಅಂಡರಲ್ಲಿ ನನಗೆ ಇಲ್ಲಿ ಸಿಗರೇಟ್ ಮಾರಾಟ ಮಾಡಬಾರ್ದು, ಅದು ಮಾರಾಟ ಮಾಡೋದಂತ ಬೋರ್ಡ್ ಹಾಕಿರ್ತಾರೆ. ಎಲ್ಲೋ ಒಂದು ಜ್ಯೂಸ್ ಅನ್ನು ಇಟ್ಕೊಂಡು ಅದೇ
ಮತ್ತೆ ನೋಡಿ, ಈ ವಿಷಯದಲ್ಲಿ ಸಂವಿಧಾನನ ನೆನೆಸ್ಕೋಬೇಕು. ಸಂವಿಧಾನದ ಅಡಿಯಲ್ಲಿ ನಾವು ಎಲ್ಲ ಕಾರ್ಯನಿರ್ವಹಿಸಬೇಕು. ಶಿಕ್ಷಣ, ಆರೋಗ್ಯ ಸಂಸ್ಥೆ, ರಕ್ಷಣಾ, ನಮ್ಮ ಮಿಲಿಟ್ರಿ ಎಲ್ಲಾನು ನಾವು ಸಂವಿಧಾನ ನಮಗೆ ನಾವು ಸಂವಿಧಾನ ನಾವು ಮಾಡ್ಕೊಂಡಿರೋದೇ ಅದಕ್ಕೆ. ಹೇಗ್ ಎಲ್ಲ ಬೇಕು, ಆದರೆ ಯಾವ ರೀತಿ ನಡಿಬೇಕು. ಇವಾಗ ನಾನು ನಡಿಬೇಕು ನಿಜ, ರೋಡ್ ಮಧ್ಯ ನಡಿಬೇಕಾ, ಫುಟ್ಪಾತಲ್ಲಿ ನಡಿಬೇಕಾ, ಈ ಲೆಫ್ಟ್ ಸೈಡ್ ಹೋಗ್ಬೇಕಾ, ಇದನ್ನೆಲ್ಲ ಕಾನೂನು ಇದೇ ನಾವು ಮಾಡ್ಕೊಂಡಿರೋದು. ರೋಡ್ ಇದೆ, ಹೆಂಗಾದ್ರೂ ಅಡ್ಡದಿಡ್ಡಿ ಹೋಗು ಅಂದ್ರೆ ಅದು ಸಂವಿಧಾನ ಅಂತಾರ. ಶಿಷ್ಟಾಚಾರ, ಮುಖ್ಯವಾಗಿ ಶಿಷ್ಟಾಚಾರದ ಅಡಿಯಲ್ಲಿ ಬರುತ್ತೆ. ಇವಾಗ ಜನವಸತಿ ಪ್ರದೇಶ ಆಗಿರ್ಬೋದು, ಧಾರ್ಮಿಕ ಕೇಂದ್ರಗಳಾಗಿರ್ಬೋದು, ಉದಾಹರಣೆ ಮಂದಿರ, ಮಸೀದಿ, ಚರ್ಚು, ಶಾಲೆ, ಕಾಲೇಜು ಇರ್ತಕ್ಕಂತಹ ಈ ಪ್ರದೇಶದ ವ್ಯಾಪ್ತಿಗೆ ಒಂದಷ್ಟು 100 ಮೀಟ್ರು 100 ಮೀಟ್ರು ಆಯಾ ಒಂದು ಗಡಿ ನಿರ್ವಹಿಸ್ತಾರೆ ಆಯಾ ಕ್ಷೇತ್ರಕ್ಕೆ. ಅದರ ವ್ಯಾಪ್ತಿಯಿಂದ ಹೊರಗಡೆ ಇರಬೇಕು ಇವೆಲ್ಲ. ಯಾಕಂದ್ರೆ ಬೇಕು ಅನ್ನೋನು ತಿಳ್ಕೊಂಡು ಅಲ್ಲಿ ಹೋಗ್ಬೇಕು. ಇವಾಗ ಯಾಕೆ ಇದನ್ನ ಮಾಡಿದ್ದಾರೆ ಅಂದ್ರೆ, ನನಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ, ನೋಡ್ತಾ ಏನಿದು ಅಂತ ಕುತೂಹಲಕಾರಿಯಿಂದ ನಾನು ಬಾರ್ಗೆ ಹೋಗೋದು, ಸಿಗರೇಟ್ ತಗೊಳ್ಳೋದು, ಈ ಚಟದಿಂದ ಕೆಲವ್ರನ್ನ ದೂರ ಇಡಕ್ಕೆ ಅದನ್ನ ದೂರ ಇಟ್ಟಿದ್ದಾರೆ. ಕಲ್ತ್ಬಿಟ್ಟವರು ಹೋಗಿ ಅಡ್ರೆಸ್ ಹುಡಿಕೊಂಡು ಕುಡಿತಾರೆ. ಕಲಿಯಕ್ಕೆ ಅವಕಾಶನೇ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಸಿದ್ಧವಾದಂತಹ ಕಾನೂನು ಇದು. ಮಾರಿ ನೀವು, ಆದರೆ ಮರೆಯಲ್ಲಿ ಮಾರಿ. ಯಾರು ಓದೋ ಮಕ್ಕಳು ಓದೋ ವಯಸ್ಸಲ್ಲೇ ಕುಡಿಯೋಕೆ ಕಲ್ತ್ರೆ ಓದಲ್ಲ, ಸಿಗರೇಟ್ ಸೇಯೋದು ಕಲ್ತ್ರೆ ಚಟಕ್ಕೆ ಬೀಳ್ತಾರೆ. ಅದಕ್ಕೆ ನೀವು ಇಂಥವನ್ನೆಲ್ಲ ತಡೆ ಹಿಡಿದು ಜನವಸತಿ ಪ್ರದೇಶದಿಂದ ದೂರ ಇರಿ ಅಂತಾನೆ ಮಾಡಿದ್ದಾರೆ. ಏನು ಮಾಡ್ತೀರಾ ಸರ್, ಹಣ ಆಮಿಷಕ್ಕೆ ಒಳಗಾಗಿ ಟೀ ಮಾರೋ ಅಂಗಡಿಲಿ ಟೀ ಮಾರಿ ದುಡ್ಡು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇನೋ ಒಂದು ಓಟಿ ಪ್ಯಾಕೆಟ್ ಇಟ್ಟು, ಅದು ಮಾಡೋಕ್ಕೆ ಹಕ್ಕಿಲ್ಲ ಆದರೂ ಮಾರ್ತಾರೆ. ಟೀ ಕುಡಿಯೋಕೆ ಬಂದವನು ಒಂದು ಪ್ಯಾಕೆಟ್ ತಗೊಂಡ್ರೆ ಅದರಲ್ಲಿ ಮಾರ್ಜಿನ್ ಸಿಗುತ್ತೆ, ಇನ್ನೂ ಸ್ವಲ್ಪ ಬೇಗ ಶ್ರೀಮಂತ ಆಗ್ಬೋದು. ದುರಾಸೆಗಳಿಂದ ಕೆಲವೊಂದು ನಡೀತವೆ ಸರ್. ಇದೇ ಒಂದು ಬೇಸರ ಅಂತ ಬಂದ್ರೆ ಸರ್, ಶಿಕ್ಷಣ ನೀವು ಹೇಳಿದ್ರೆ ಕನ್ನಡ ನಾಡು ನುಡಿ ಸರ್, ಶಿಕ್ಷಣದ ಬಗ್ಗೆ ಬಹಳ ಮಾತಾಡ್ಬೋದು. ನಾನು ಬರೀ ಶಿಕ್ಷಣ ಅನ್ನೋ ಟಾಪಿಕಲ್ಲೇ ನಿಮ್ಗೆ 1 ಗಂಟೆಗಟ್ಟಲೆ ಇಂಟರ್ವ್ಯೂ ಕೊಡ್ಬೋದು. ನಮ್ಮ ಶಿಕ್ಷಣ ಹೆಂಗಿತ್ತು ಗೊತ್ತಾ ಸರ್, ಕಲಿಬೇಕು ಅನ್ನೋ ಹಂಬಲ, ಭವಿಷ್ಯ ಕಟ್ಕೋಬೇಕು ಅನ್ನೋಂಥ ಕನಸು, ಗುರಿ. ಇವತ್ತು ಶಿಕ್ಷಣ ಯಾವ ಹಂತಕ್ಕೆ ಬಂದಿದೆ ಅಂದರೆ, ಶಿಕ್ಷಣದ ಮಹತ್ವಗಳು ಕಡಿಮೆ ಆಗಿದೆ. ನನಗೆ ಗೊತ್ತಿರೋ ಆಲೋಚನೆ ಪ್ರಕಾರ ಏನೋ ಒಂದು ಕಲಿಬೇಕು ಅಂದರೆ ಒಂದು ಗ್ರಂಥಾಲಯಕ್ಕೆ ಹೋಯ್ತಿದ್ವಿ ನಾವು. ನಾನು ಇವಾಗ ಕುವೆಂಪು ಅವ್ರು ಇಷ್ಟ ಅಂದರೆ, ಕುವೆಂಪು ಅವ್ರದ್ದು ಯಾವುದೋ ಒಂದು ಬರವಣಿಗೆ ವಿಚಾರದಲ್ಲಿ ಓದೋಣ ಅಂತ ಗ್ರಂಥಾಲಯಕ್ಕೆ ಹೋದ್ರೆ ಸಮಯ ಅದು ಓದ್ಬಿಟ್ಟೆ. ದ.ರಾ ಬೇಂದ್ರೆ ಅವ್ರದ್ದಿತ್ತು, ಮಾಸ್ತಿ ಅವ್ರದ್ದಿತ್ತು, ಗಿರೀಶ್ ಕಾರ್ನಾಡ್ ಅವ್ರದ್ದಿತ್ತು, ಯು.ಆರ್. ಅನಂತಮೂರ್ತಿ ಅವ್ರದ್ದು, ಈ ಥರದ್ದು ಎಲ್ಲ ಸಾಹಿತಿಗಳ ಪುಸ್ತಕಗಳು ಯಾವುದೋ ಒಂದು ಓದ್ತಾ ಇದ್ದೆ, ಅಲ್ಲಿ ಏನೋ ಅಂಶ ಸಿಗ್ತಾ ಇತ್ತು. ಇವತ್ತು ನಮಗೆ ಅವತ್ತು ಜ್ಞಾನ ಅನ್ನೋದು ತಲೆಯಲ್ಲಿದ್ದಿದ್ದು, ಆಯ್ತಾ, ಜ್ಞಾನ ತಲೆಯಲ್ಲಿತ್ತು, ತಲೆಯಲ್ಲಿ ಜ್ಞಾನ ಇತ್ತು. ಇವತ್ತು ಜ್ಞಾನ ಗೂಗಲಲ್ಲಿದೆ. ನಾನು ಯಾವುದನ್ನು ಈಸಿಯಾಗಿ ತಲೆಯಲ್ಲಿ ತುಂಬ್ತಾ ಇಲ್ಲ. ಬಹುತೇಕ ಯಾರು IAS ಆಗಬೇಕು ಅಥವಾ ಈ ಥರ ಉದ್ಯೋಗ ಹೋಗ್ಬೇಕು ಅಂತಾರೆ, ಅವ್ರು ಮಾತ್ರ ಪುಸ್ತಕಗಳನ್ನು ಚೆನ್ನಾಗಿ ಓದ್ತಾ ಇದ್ದಾರೆ. ಎಲ್ಲರೂ ಪುಸ್ತಕ ಓದೋವಂಥ, ಇವಾಗ ನೋಡಿ ಯುವ ಪೀಳಿಗೆ ಪಬ್ಜಿ, ಇನ್ನೊಂದು ಫ್ರೀ ಫೈರು, ಬರೀ ತಲೆ ತಗಸ್ಕೊಂಡು ಕೂತ್ಕೊಂಡು ಆಡ್ತಾ ಇರ್ತಾರೆ, ಮಗ್ನರಾಗ್ಬಿಡ್ತಾವ್ರೆ. ದೈಹಿಕ ಆಟಗಳನ್ನು ಆಡೋದು ಬಿಡ್ತಾ ಇದ್ದಾರೆ. ನನ್ನ ದೈಹಿಕ ಬೆಳವಣಿಗೆ ಆಗಿಲ್ಲ ಅಂದರೆ, ಇವಾಗ ನಾನು ಒಂದು ವೃತ್ತಿಗೆ ಹೋಯ್ತೀನಿ, ಅಲ್ಲಿ ಬರೀ ನನ್ನ ತಲೆನೇ ಉಪಯೋಗಿಸ್ಕೊಂಡು ದುಡಿಯೋ ಅಂಥದ್ದಿಲ್ಲ. ದೈಹಿಕವಾಗಿ ಒಂದು ಆಫೀಸೇ ಅನ್ಕೊಳ್ಳಿ ಸರ್, ನಾನು ಮೆಟ್ಲಿಲ್ದು ಹೋಗಿ ಏನೋ ತರಬೇಕು, ಅದಕ್ಕೆ ನಾನು ಅಸಕ್ತ ಕೂತ್ಕೊಳ್ಬೇಕಾದ್ರೆ ಕಂಪ್ಯೂಟರ್ ಕೀಬೋರ್ಡ್ ಓದ್ತೀನಿ ಅಂದರೆ ಅದಕ್ಕೆ ಸರಿನಾ? ಇದು ಎಲ್ಲ ಮಕ್ಕಳಲ್ಲಿ ನಾವು ದೈಹಿಕ ಬೆಳವಣಿಗೆಗಳ ಬಗ್ಗೆನೂ ಚಿಂತೆ ಮಾಡಬೇಕು. ಬರೀ ಆಧುನಿಕ ತಂತ್ರಜ್ಞಾನ ಅದೊಂದು ಭಾಗ ಸರ್, ಇಡೀ ಮನುಷ್ಯನ ಒಂದು ಪಾರ್ಟ್ ಆಫ್ ಲೈಫ್ ಅದು. ತಂತ್ರಜ್ಞಾನ ಕಲಿಬೇಕು, ಮತ್ತೆ ಕ್ರೀಡೆಯಲ್ಲೂ ಆಸಕ್ತಿ ಇರಬೇಕು. ಈಗ ಸರ್, ಈ ವಿಚಾರ ಅಂತ ಬಂದ್ರೆ ನೀವು ಹೇಳಿದೆ ಕೆಲವೊಂದು ಪಬ್ಜಿ ಎಲ್ಲ ಒಂದು ಶಿಕ್ಷಣಕ್ಕೆ ಒತ್ತು ಹೇಳಿದ್ರೆ ಎಲ್ಲ ಒಂದು ರೀತಿ ಕೆಲವೊಂದು ಈ ಬೆಟ್ಟಿಂಗ್ ಆ್ಯಪ್ಗಳು, ಈ ಕೆಲವೊಂದು ಈ ಆನ್ಲೈನ್ ಗೇಮಿಂಗ್ ಆ್ಯಪ್ಗಳು ಎಲ್ಲ ಮನೆಗಳು ಹಾಳಾಗ್ಬಿಡ್ತಾ ಇದ್ದಾವೆ. ಯಾಕೆ? ನಮ್ಮಲ್ಲಿ ಅವಾಗ ಜೂಜುಕೋರ ಕುಡಿತಾನೆ, ಸಿಗರೇಟ್ ಸೇತಾನೆ ಅಂತ ಅವ್ನಿಗೆ ಮದುವೆ ಮಾಡ್ತಿರ್ಲಿಲ್ಲ, ಹುಡುಕಿ ಪಡ್ಕಿ ಮಾಡೋರು. ಇವತ್ತು ಪ್ರತಿಯೊಬ್ಬನು ಅದೇ, ಮದುವೆನೇ ಮಾಡಂಗಿಲ್ಲ ಹಂಗಾಗೋದ್ರೆ. ಇವಾಗ ಏನು ನೋಡ್ತಾ ಇದ್ದಾರೆ, ಅದಕ್ಕೆ ಚಟ ಕಲ್ತವನ ಅಂತ ನೋಡ್ತಾ ಇಲ್ಲ. ಹುಡುಗನಿಗೆ ದುಡಿತಾ ಇದ್ದಾನ, ಮನೆ ಇದೆಯಾ, ಸ್ಯಾಲ್ರಿ ಚೆನ್ನಾಗಿ ಬರ್ತಾ ಇದೆಯಾ, ಈ 3 ಅಂಶ ನೋಡ್ಬಿಟ್ಟು ಮದುವೆ ಮಾಡ್ತಾವ್ರೆ. ಅವನು ಗ್ಯಾಮ್ಲಿಂಗು, ಬೇರೆ ಚಟ, ಸಂಸಾರಗಳು ಸಾಕ್ತಾ ಇಲ್ಲ, ಮುಂದಕ್ಕೆ ಹೋಯ್ತಾ ಇಲ್ಲ. ಇದು ತಪ್ಪಿಸ್ಬೇಕು ಸರ್. ನಾನೇನು ಹೇಳ್ತೀನಿ ಅಂದರೆ, ವಿಶೇಷವಾಗಿ ಶಾಲೆ ಕಾಲೇಜುಗಳಲ್ಲಿ ಇದರ ಒಂದು ಇದಕ್ಕೆ ಏನೇನೋ ಆಗ್ತಾ ಇದ್ದಾವೆ. ನಾವು ಅಂಕಿ ಅಂಶಗಳಲ್ಲಿ ಹೇಳಕ್ ಆಗದೆ ಇರೋ ಅಷ್ಟು ಹಾಳಾಗ್ಬಿಟ್ಟಿದೆ.
ಯಾರೋ ಒಬ್ಬ ಒಳ್ಳೆ ವಿದ್ಯಾರ್ಥಿ ಸರ್, ಅವನಿಗೂ ಯಾರೋ ಫ್ರೆಂಡ್ಸು ಇದಾಡೋ ಅಂತ ಆಡಿಸ್ತಾರೆ. ಅವ್ನು ಏನೋ ಭವಿಷ್ಯಕ್ಕೆ ಅವ್ರ ಅಪ್ಪ ಏನೋ ಓದ್ಲಿ ಅಂತ ದುಡ್ಡು ಕಳಿಸ್ತಾರೆ, ಎಲ್ಲ ಹಾಳು ಮಾಡ್ಕೊಂಡು ಓದೋ ವಿದ್ಯಾರ್ಥಿ ಹೇಳ್ತಾ ಇರೋದು, ಚೆನ್ನಾಗಿ ಓದೋ ವಿದ್ಯಾರ್ಥಿನೂ ಹಾಳಾಗ್ತಾ ಇದ್ದಾನೆ ಇದರಲ್ಲಿ. ಈ ನಿಟ್ಟಿನಲ್ಲಿ ಸರ್ ಈಗ ಒಂದು ಕೆಲವು ಸಿನಿಮಾದಲ್ಲಿ ಸಿನಿಮಾ ನಟಿಯರು ಒಂದು ಸೀರಿಯಲ್ ಒಂದು ಸಿನಿಮಾನ ಮಾಡ್ತಾರೆ, ಫಸ್ಟ್ ಸಿನಿಮಾ ಬಂದು ನಮ್ಮ ಸಿನಿಮಾ ನೋಡಿ ಅಂತಾರೆ. ಅದೇ ಕೆಲವು ಆಕ್ಟರ್ಸ್ಗಳು ಈ ರಮ್ಮಿಗೆ ಆಡ್ ಕೊಡ್ತಾರೆ, ರಮ್ಮಿ ರೀಲ್ಸ್ ಮಾಡ್ತಾರೆ. ಸರ್ ಅವ್ರಿಗೆ ಏನ್ ಗೊತ್ತಾ ಸರ್, ದುಡ್ಡಿಂದ ಫೇಮಸ್ ಆಗ್ಬಹುದು, ದುಡ್ಡು ಬೇಕು. ನನಗೆ ಪ್ರತಿಯೊಂದು ವೃತ್ತಿ ಬದ್ಧತೆ ಅಂತ ಇಟ್ಕೊಂಡಿದ್ರು. ಇವಾಗ ನಾನು ಉಲ್ಲೇಖ ಮಾಡಬೇಕಾದ್ರೆ ರಾಜ್ಕುಮಾರ್ ಅಂತವರು, ನಮ್ಮ ಯಾರು ವಿಷ್ಣುವರ್ಧನ್ ಅವರಾಗಿರ್ಬೋದು, ಶಂಕರ್ ನಾಗ್ ಅವರ ಸಮಯದಲ್ಲಿ ಈಗಲೂ ಇದ್ದಾರೆ ಅಂತ ನಟರು, ಇಲ್ಲ ಅಂತ ಅಲ್ಲ. ವೃತ್ತಿ ಬದ್ಧತೆ ಇಟ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥವ್ರು ಅವರೇ. ದುಡ್ಡೇ ಆಧಾರ ಅಂದ್ಕೊಂಡು ಇವಾಗ ನೇಮ್ ಇದ್ದವ್ರಿಗೆ ಫೇಮ್ ಬೇಕು, ಆಯ್ತಾ. ನಾನು ಇವಾಗ ಹೋಯ್ತಾ ಇದ್ದೀನಿ ಸರ್, ನಾನು ಹೆಸರು ನಡ್ಕೊಂಡು ಹೋದ್ರೆ ನನಗೆ ಏನಿವನು ನಡ್ಕೊಂಡು ಹೋಯ್ತಾ ಅಷ್ಟು ಗೌರವ ಕೊಡಲ್ಲ. ಅದೇ ಬೆನ್ಸ್ ಕಾರಲ್ಲಿ ಬಂದು ಇಳಿದೆ, ಬನ್ನಿ ಸರ್ ಅಂತ ನಾನು ಇಳಿಯೋಕ್ಕೂ ಡೋರ್ ತೆಗೆದು ಕರ್ಕ ಬರ್ತಾರೆ, ಯಾಕಂದ್ರೆ ಅದೊಂದು ವಿಶೇಷ ಸ್ಥಾನಮಾನ. ಹಾಗಾಗಿ ಕೆಲವು ನಟರಿಗೆ ಬರೀ ಫಿಲಮಿಂದನೇ ಎಷ್ಟು ಸಿಗುತ್ತೆ ಸರ್, ಹೊಸ ನಟರು ಅಥವಾ ಹೆಸರು ಮಾಡಿ ಏನು ಕೋಟ್ಯಾಂತರ ರೂಪಾಯಿ ಬರುತ್ತಾ, ಈ ಥರ ಒಂದು ಅಡ್ಡದಾರಿಲಿ ಅವರು ವಿಶೇಷವಾಗಿ ದುಡ್ಡು ಕೊಡ್ತಾರೆ. ಯಾಕಂದರೆ ದುಡ್ಡಿಂದ ದುಡ್ಡು ಮಾಡೋಕ್ಕೆ ಕೆಲವ್ರು ನಿಂತಿರ್ತಾರಲ್ಲ, ಅವರು ಯಾವುದೋ ಒಂದು ನಟ ಅಡ್ವರ್ಟೈಸ್ ಮಾಡಿದರೆ ಎಷ್ಟು ಜನ ಅವನಿಗೆ ಒಂದು 50,000 ಜನ ಅಭಿಮಾನಿಗಳಿದ್ದಾರೆ. 50,000 ಜನನೂ ಆಟದಲ್ಲಿ 1,000 ಕಳ್ಕೊಂಡ್ರು ಅಂದ್ರೂ 50,000 1,000 ದುಡ್ಡನ್ನ 50,000 ಜನಕ್ಕೆ ತಲೆಗೆ ಲೆಕ್ಕ ಹಾಕಿ, ಈ ಒಂದು ಮಾನದಂಡದ ಪ್ರಕಾರ ಒಂದು ದಿನದ ದುಡ್ಡು ಒಂದು ನಟನ ಕೊಟ್ಬಿಡ್ತಾರೆ ಬಂದಿದ್ದು. ಹಾಗಾಗಿ ಇದೆಲ್ಲ ಸರ್ ನೈತಿಕತೆ ಇರಬೇಕು ಸರ್. ನಾನು ನಾಗರಿಕನಾಗಿ ನನಗೆ ನೈತಿಕ ಜವಾಬ್ದಾರಿ ಅನ್ನೋದು ಒಂದು ಇರುತ್ತೆ. ಏನ್ ಬೇಕಾದ್ರೂ ನಡೀತದೆ ನನ್ನ ಜೀವಿತಾವಧಿಯಲ್ಲಿ ಅಂದ್ರೆ ಮಾಡಕ್ ಸಾಧ್ಯನಾ? ಯಾಕಂದ್ರೆ ಇದೊಂದು ಬರೀ ಒಬ್ಬ ನಟರಾಗಿರೋ ಒಂದು ಆಕ್ಟರ್ಸ್ ಅಂತಾರ. ಕೆಲವು ರಾಜಕಾರಣಿಗಳು ಕೂಡ ಏನಕ್ಕೆ ರಾಜಕಾರಣಿ ಅಂತಲ್ಲ, ಈ ಇಂಡಿಯಾಕ್ಕೆ ಕೆಲವು ಟಿಕ್ ಟಾಕ್ ಬ್ಯಾನ್ ಮಾಡ್ತಾ ಸರ್, ತುಂಬಾ ಒಳ್ಳೆ ರಾಜಕಾರಣಿಗಳು ಇದ್ದಾರೆ. ಅನಿವಾರ್ಯವಾಗಿ ಅವರು ಕಾನೂನಾತ್ಮಕವಾಗಿ ನಡ್ಕೊಳಕ್ ಸಾಧ್ಯನೇ ಇಲ್ಲ. ಯಾಕಂತೀನಿ ಗೊತ್ತಾ, ಅವ್ರಿಗೆ ಓಟ್ ಹಾಕಂತವ್ರು ಎಲ್ಲ ಪ್ರಬುದ್ಧರೆ ಅಥವಾ ವಿದ್ಯಾವಂತರೇ ಓಟ್ ಹಾಕಿದ್ರೆ ಗೆಲ್ತಾರ? ಕುಡಿಯೋನು ಓಟ್ ಹಾಕ್ಬೇಕು, ವಾಸ್ತವ ಸತ್ಯ ಇದು. ಜೂಜಾಟ ಆಡೋನು ಆಗ್ಬೇಕು, ಒಳ್ಳೆಯವನು ಆಗ್ಬೇಕು, ಕೆಟ್ಟವನು ಆಗ್ಬೇಕು. ಸಮಾಜದಲ್ಲಿ ಇರ್ತಕ್ಕಂತಹ ಈ ಎಲ್ಲಾ ವ್ಯಕ್ತಿಗಳು ಅವ್ನಿಗೆ ಓಟ್ ಹಾಕೋ ಕಾರಣ ಅವ್ರ ಡಿಮ್ಯಾಂಡ್ಗೂ ಬೇಕು ಅನ್ನೋರಿಗೆ. ಇವಾಗ ಸಾರಾಯಿ ಬಂದ್ ಮಾಡಬೇಕು ಅಂದ್ರೆ ಇಡೀ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಸಾರಾಯಿ ಕುಡಿದೇ ಇದ್ರೆ ಯಾರೋ ಒಂದು 10 ಜನ ಇದ್ರೆ ಅವ್ರಿಗೆ ತೊಂದರೆ ಕೊಟ್ಬಿಟ್ಟು ಬ್ಯಾನ್ ಮಾಡ್ಬೋದು, ಬದಲಾಗ್ರೋ ನೀವು ಅಂತ. ಅಥವಾ ಅವರು ಬೇರೆ ಕಡೆ ಹೋಗಿ ಕ್ಷೇತ್ರದಿಂದ ಹೊರಗಡೆ ಹೋಗಿ ಕುಡಿತಾರೆ. ಅಲ್ಲಿ ಮೆಜಾರಿಟಿ ಪೀಪಲ್ ಕುಡಿಯೋರೇ ಇದ್ರೆ ಬಾರ್ ಓಪನ್ ಮಾಡಲ್ಲ ಅಂತ ಒಬ್ಬ ರಾಜಕಾರಣಿ ಇದ್ರೆ ಅವ್ನು ಗೆಲ್ತಾನ? ರಾಜಕೀಯ ಒತ್ತಡನೂ ನನ್ನ ಯೋಚನೆ ಆಸೆ ಅವ್ರ ತಪ್ಪು ಅಲ್ಲ, ರಾಜಕಾರಣಿ ಸರಿ ಅನ್ನೋದಕ್ಕೆ ಸಮರ್ಥನೆ ಕೊಡ್ತಾ ಇಲ್ಲ. ವಾಸ್ತವಾಂಶ ಏನು ಅಂದ್ರೆ, ಬೇಡಿಕೆ ಇರೋ ಕ್ಷೇತ್ರದಲ್ಲಿ ಅವ್ನು ಬಾರ್ ಓಪನ್ ಮಾಡಕ್ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಅಲ್ಲಿನ ಜನಕ್ಕೆ ಬಂದು ಹೋಗಿ ಬೇಡಿಕೆ ಇಡ್ತಾರೆ, ನಮಗ್ ಬಾರ್ ಬೇಕು ಅಂತ. ಅವನು ಜನರ ಒಂದು ಬೇಡಿಕೆಗಳನ್ನ ಈಡೇರಿಸಕ್ ಇರ್ತಕ್ಕಂಥವ್ನು, ಅವ್ನು ಮಾಡ್ಲೇಬೇಕಾಗುತ್ತೆ. ಅದರಿಂದ ಜನ ವಿರೋಧಿಸ್ಬೇಕು ಇಂಥವೆಲ್ಲ. ಯಾವ್ದನ್ನ ರಾಜಕಾರಣಿ ಬಾರು ಬಂದ್ ಮಾಡಕ್ಕೆ ಸಾಧ್ಯ. ನಿಮ್ಗೆ ಗೊತ್ತು, ನಮ್ಮ ಆರ್ಥಿಕ ನೀತಿ ಅದರಲ್ಲಿ ಅಬಕಾರಿ ಇಲಾಖೆ ಏನ್ ಮಾಡುತ್ತೆ, ರೆವಿನ್ಯೂ ನಮ್ಮ ಇನ್ಕಮ್ ಏನಿದೆ ರಾಜ್ಯಕ್ಕೆ ಅದು ಒಂದು ಕೊಡುಗೆ ಇದೆ. ಹಾಗಾಗಿ ಅದನ್ನ ನಿಲ್ಸಿದ್ರೆ ಕಷ್ಟ ಆಗುತ್ತೆ ಅಂತ ಮನಸ್ಸು ಮಾಡಿದ್ರೆ ಬೇರೆ ಯಾವುದೋ ಒಂದು, ಇವಾಗ ಆರ್ಥಿಕ ತಜ್ಞರಿದ್ದಾರೆ, ಕೆಟ್ಟದ್ದನ್ನ ನಿಲ್ಲಿಸಿ ಒಳ್ಳೆದ್ರಲ್ಲೇ ಯಾವ ರೀತಿ ನಡೆಸಬೇಕು. ಇವಾಗ ನಾನು ಏನ್ ಹೇಳ್ತಾ ಇದ್ದೀನಿ ಗೊತ್ತಾ, ಸರ್ಕಾರಗಳು ಮುಖ್ಯವಾಗಿರೋದನ್ನ ಕೊಡಬೇಕು. ನಾನು ಇವಾಗ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಎಲ್ಲಾ ಯೋಜನೆನೂ ಸರಿ ಅನ್ನಕ್ಕಾಗಲ್ಲ. ಇವಾಗ ಬಸ್ ಫ್ರೀ ಮಾಡಿರೋದಾಗಿರ್ಬೋದು, ಇನ್ನೊಂದು ಮಾಡಿರೋದಾಗಿರ್ಬೋದು, ಜನರಿಗೆ ನೀವು ಕೊಡ್ತಾ ಇರ್ತಕ್ಕಂಥದ್ದು ಪ್ರಯೋಜನಾತ್ಮಕ. ಅದ್ರ ಬದಲು ನಿಮ್ಗೆ ನಾನೇನ್ ಹೇಳ್ತೀನಿ ಗೊತ್ತಾ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರೋ ಸರ್ಕಾರ ಜನರಿಗೆ ಕೊಡಬೇಕು. ನೀವು ಒಂದು ಸರ್ಕಾರಿ ಶಾಲೆನ ಬಿದೋಗ ಮಟ್ಟದಲ್ಲಿ ಇಟ್ಬಿಟ್ಟು ಇಲ್ಲಿ ಜನಕ್ಕೆ ಮಹಿಳೆಯರಿಗೆ ಉಚಿತ ಫ್ರೀ ಬಸ್ ಓಡಾಡಕ್ ಮಾಡಿದ್ರೆ ಅದೇನಾದ್ರೂ ಅರ್ಥ ಇದೆಯಾ? ಅದೇ ದುಡ್ಡನ್ನ ಅರ್ಥಪೂರ್ಣವಾಗಿ ಸರ್ಕಾರಿ ಶಾಲೆಗಳ ಗುಣಮಟ್ಟ ಹೆಚ್ಚಿಸಿ ಆರೋಗ್ಯಕ್ಕೆ ಬರ್ತಾರೆ ಅವರು. ಅಲ್ಲಿ 5 ರೂಪಾಯಿ 10 ರೂಪಾಯಿ ಉಳಿಸ್ಕೊಬಂದು ಇಲ್ಲಿ ಆರೋಗ್ಯ ಕೇಂದ್ರದಲ್ಲಿ 50 ರೂಪಾಯಿ ಖರ್ಚು ಹೋಗೋ ಅಂತ ನೆಸೆಸಿಟಿ ಇರಬಾರ್ದು. ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯಕ್ಕೋಸ್ಕರ ಬರ್ತಾ ಇರೋ ವ್ಯಕ್ತಿಗೆ ಅವತ್ತು ನೀವು ಅವ್ನು ಬಂದು ಹೋದ್ರೆ, ಆರೋಗ್ಯ ಸರಿ ಹೋದ್ರೆ ಅವನು ಹೋಗಿ ದುಡಿತಾನೆ. ಅವಾಗ ಫ್ರೀ ಕೊಡೋ ಅವಶ್ಯಕತೆ ಇಲ್ಲ. ದುಡ್ದಿರೋ ದುಡ್ಡಲ್ಲಿ ನೀವು ಫ್ರೀನೇ ಕೊಡಬೇಡಿ ಯಾವುದನ್ನು ಅಂತ ಹೇಳ್ತಾ ಇಲ್ಲ, ಕೊಡೋ ಅಷ್ಟು ಕೊಡಿ.
ಅದಕ್ಕಿಂತ ಪ್ರಾಮುಖ್ಯತೆ ಮುಖ್ಯವಾದಿದ್ದು ಅವಶ್ಯಕತೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದಕ್ಕೆ ಖರ್ಚು ಮಾಡಿ. ನಾನು ಒಬ್ಬ ಪ್ರಬುದ್ಧ ಪ್ರಜೆಯಾಗಿ ನನಗೆ ಇವಾಗ ಅಕ್ಕಿ ಕೊಡ್ತಾ ಇದ್ದಾರೆ ಅನ್ನಿ, ಅಕ್ಕಿ ಕೊಡೋದನ್ನ ನಿಲ್ಲಿಸ್ತೀವಿ. ಒಂದಷ್ಟು ಜನಕ್ಕೆ ನೀವು ಬಂದು ಚರ್ಚೆ ಮಾಡಿ, ಏನಪ್ಪ ಇದು ಓಕೆನಾ, ನಾವು ಅಕ್ಕಿ ಕೊಡೋ ದುಡ್ಡಲ್ಲಿ ಈ ಕೆಲಸ ಮಾಡಬೇಕು ಅಂತ ಇದ್ದೀವಿ ಅಂತ ಮುಕ್ತ ಚರ್ಚೆ. ಅದಕ್ಕೆ ಸಂವಿಧಾನ ಅನ್ನೋದನ್ನ ಪಾಲಿಸಿ ಸಂವಿಧಾನದ ಪ್ರಕಾರ ನಡೀರಿ ಅಂತ ನಾನು ಯಾಕೆ ಹೇಳ್ತೀನಿ ಗೊತ್ತಾ? ಯಾವುದೋ ಒಂದು ಕ್ಷೇತ್ರದಲ್ಲಿ ತುಂಬ ಬಡವರು ಇರಬೇಕು, ಅಲ್ಲಿ ಅಕ್ಕಿ ಕೊಟ್ರೇನೆ ಪ್ರಯೋಜನ. ಇವಾಗ ನಾವು ಒಳ್ಳೆ ಕ್ಷೇತ್ರದಲ್ಲಿ ಇರ್ತೀನಿ, ಅಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ, ಆದರೂ ನಾನು ಫ್ರೀ ಅಕ್ಕಿ ತಗೋತೀನಿ ಅಂದರೆ ಅರ್ಥ ಇದೆಯಾ? ಆ ಕ್ಷೇತ್ರ ವ್ಯಾಪಿ ಸರ್ವೆ ನಡೆಸಿ ಜನರ ಅಭಿಪ್ರಾಯ ಬೇಡ ಅಂದಿರೋದು ಎಷ್ಟು ಆಯ್ತು ಲೆಕ್ಕ ಕೊಡಿ ನೀವು. ಉದಾಹರಣೆ ಸರ್, ಈಗ ಲೆಕ್ಕ ಕೊಟ್ಟಿ ಗಂಗಾವತಿ ಭತ್ತದ ಕಣಜ ಅಂತಾರೆ, ಗಂಗಾವತಿ ಭತ್ತದ ಕಣಜ ಅಂತಾರೆ. ಈ ಮಂಡ್ಯ ಮೈಸೂರು ಭಾಗ ಈ ಕಡೆ KR ನಗರ ನಾನು ಹೇಳ್ತಾರೆ, KR ನಗರದ ಕಡೆ ಎಲ್ಲ. ಈ ಮಂಡ್ಯ ಮೈಸೂರು ಭಾಗ ಮತ್ತೆ ರಾಮನಗರ ಭಾಗ ರಾಗಿ ಎಲ್ಲ ಹಾಸನ ಭಾಗದಲ್ಲಿ ರಾಗಿ ಬೆಳೀತಾರೆ. ಬಟ್ ಈ ಭಾಗಕ್ಕೆ ಹೆಂಗ್ ಕೊಡ್ಬೇಕು, ಆ ಭಾಗಕ್ಕೆ ಹೆಂಗ್ ಕೊಡ್ಬೇಕು? ಕೆಲ ಭಾಗದಲ್ಲಿ ಹತ್ತಿ ಬೆಳೀತಾರೆ. ಅದಕ್ಕೆ ನಾವು ಏನ್ ಹೇಳ್ತೀವಿ ಗೊತ್ತಾ ಸರ್, ನನ್ನ ರಾಜಕಾರಣಿ ಆಗ್ಬೇಕು ಅಂದ್ರೆ ಮೂಲತಃ ಅಲ್ಲಿನ ತಿಳುವಳಿಕೆ ಇರ್ತಕ್ಕಂಥವ್ರು ರಾಜಕಾರಣಕ್ಕೆ ಬಂದ್ರೆ, ಇವಾಗ ನಾನು ಸಿಂಧುವಳ್ಳಿ ಗ್ರಾಮ, ನಾನು ಗ್ರಾಮ ಪಂಚಾಯತಿ ಸದಸ್ಯನೋ ಅಧ್ಯಕ್ಷನೋ ಆದ್ರೆ ನನಗೆ ಪೂರ್ಣ ಮಾಹಿತಿ, ನನ್ನ ಜೀವಿತಾವಧಿಯಲ್ಲಿ ನಾನು ಏನು ತಿಳ್ಕೊಂಡಿದ್ದೀನಿ, ನಮ್ಮ ಊರ್ ಗಲ್ಲಿ ಏನು, ಗಲ್ಲಿ ಎಷ್ಟು ಅಗಲ ಇತ್ತು ಏನು ಎಲ್ಲ ನನ್ನ ಜ್ಞಾನದಲ್ಲಿರುತ್ತೆ. ನಾನು ಅಲ್ಲಿನ ನಿರ್ಧಾರ ತಗೊಳ್ಳೋದ್ರಲ್ಲಿ ನಾನು ಸೂಕ್ತವಾದಂಥ ವ್ಯಕ್ತಿ, ಹೌದಾ? ಯಾವುದೋ ಹೊರಗಡೆಯಿಂದ ಬಂದ ಅವನಿಗೆ ಆ ಜಾಗದ ಇದೇ ಇರಲ್ಲ. ನಾನು ಇವಾಗ ಉಸ್ತುವಾರಿ ಸಚಿವರನ್ನ ಕೊಡ್ತಾರೆ, ಮೈಸೂರು ಭಾಗದಿಂದ ಬಂದಿರೋರು ಮೈಸೂರು ಉಸ್ತುವಾರಿ ಮಾಡಿದರೆ ಮೈಸೂರಿಗೆ ಏನು ಅವಶ್ಯಕತೆ ಬೇಕು ಅನ್ನೋದು ಅವರ ಗಮನಕ್ಕೆ ಬಂದಿರುತ್ತೆ, ಮಾಡ್ಬೋದು, ಸುಲಭ ಆಗುತ್ತೆ. ಬೆಂಗಳೂರಲ್ಲಿ ಗೆದ್ದಿರೋರನ್ನ ಮೈಸೂರು ಉಸ್ತುವಾರಿ ಮಾಡೋದು ಯಾಕೆ ಇಂತಹ ಒಂದು ಕೆಲಸ ಮಾಡ್ತೀರಾ? ಕಾಳಜಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಕಾಳಜಿ ಇರೋ ಕ್ಷೇತ್ರಗಳು ಕೊಡಬೇಕು. ಉದಾಹರಣೆ, ಎಜುಕೇಷನ್ ಟಾಪರ್ ಆಗಿ ಗೆದ್ದಿರ್ತಾರೆ ಯಾರೋ ಒಬ್ಬ ಜನಪ್ರತಿನಿಧಿ, ಅವನಿಗೆ ಎಜುಕೇಷನ್ ಮಿನಿಸ್ಟ್ರು ಕೊಡಬೇಕು. ಕ್ರೀಡೆಗಳಲ್ಲಿ ಸ್ಥಾನಮಾನ ಪಡ್ಕೊಂಡು ಗೆದ್ದಿರಲ್ಲ, ಹುಡುಕ್ಬೇಕು. ಮೊದಲನೇ ಸುತ್ತಲ್ಲಿ ಯಾರ್ಯಾರು ಯಾವ ಕ್ಷೇತ್ರದಲ್ಲಿ ಪರಿಣಿತರಿದ್ದಾರೆ ಆ ಕ್ಷೇತ್ರಕ್ಕೆ ಅವ್ರನ್ನ ಮಂತ್ರಿ ಮಾಡಬೇಕು. ಇಲ್ಲಿ ಹೆಂಗ್ ಗೊತ್ತಾ ಮಂತ್ರಿಗಳು ಮಾಡೋದು? ಪಕ್ಷದಲ್ಲಿ ತುಂಬಾ ಗುರುತಿಸ್ಕೊಂಡಿರೋರ್ನ, ಅವ್ರ ಕೊಡುಗೆ ಇಲ್ಲ, ಕಾಂಟ್ರಿಬ್ಯೂಟ್ ಇರಲ್ಲ. ಯಾವುದೋ ಕಾರ್ಮಿಕ ಇಲಾಖೆ ಅಂತೀರ, ಅವ್ರ ಕಾರ್ಮಿಕರಾಗೆ ಈ ಖಾತೆ ಕೊಟ್ರೆ ನಮ್ಮ ಹತ್ರ ಬರೋದು ಸರ್. ಅದ್ ಸ್ಥಾನಮಾನದ ಆಸೆ ನನಗೂ ಇದೆ ಸರ್. ಇವಾಗ ನಾನು ಅಕ್ಬರ್, ನಾನು ಡೈರೆಕ್ಟ್ MLA ಮಾಡಿ ಅನ್ಬಿಡ್ತೀನಿ. ನನಗೇನಾದ್ರೂ ಅನುಭವ ಇದೆಯಾ, ರಾಜಕೀಯ ಅನುಭವ? ನಾನು ಆಸೆ ಪಡಬೇಕಾಗಿರೋದೇನು, ನಾನು ಗ್ರಾಮದವನಾಗಿ ಗ್ರಾಮ ಪಂಚಾಯತಿ ಸದಸ್ಯ ಆಗ್ತೀನಿ ಅಂದ್ರೆ ಅದಕ್ಕೆ ಅವಕಾಶ ಇದೆ. ಗ್ರಾಮದಲ್ಲಿ ಮೊದಲು ಅಲ್ಲಿನ ಆಡಳಿತದಲ್ಲಿ ನಾನು ತೊಡಗಿಸ್ಕೊಂಡು ಬಂದು ನಾನು ಬೆಳ್ಕೊಂಡು, ಇವಾಗ ನಾನು ಸಿಟಿಲಿದ್ದೀನಿ, ಕಾರ್ಪೊರೇಟರ್ ಆಗಬೇಕು ಅನ್ನೋ ಆಸೆ ಹೊಂದಿದ್ರೆ ಜನಸಂಪರ್ಕಕ್ಕೆ ಹೋಗೋದು, ಜನಸೇವೆ ಮಾಡೋದು, ನಂಬಿಕೆ ವಿಶ್ವಾಸ ಗಳಿಸ್ಬೇಕು. ಮುಖ್ಯವಾಗಿ ಒಂದಷ್ಟು ಎಲ್ಲೋ ದುಡ್ಡು ಮಾಡಿರ್ತೀನಿ ತಂದು ಚೆಲ್ಬಿಟ್ಟು ಬಿಸ್ನೆಸ್, ಇವತ್ತು ರಾಜಕೀಯ ಅನ್ನೋದು ವ್ಯಾಪಾರೀಕರಣ ಆಗಿರೋದಕ್ಕೆ ಸಮರ್ಪಕವಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ. ಇವಾಗ ಉದಾಹರಣೆ, ಒಂದು ಪಾರ್ಕ್ ಸಿದ್ಧ ಆಗೋಕ್ಕೆ 7 ಕೋಟಿ ಅನುದಾನ ತರ್ತೀವಿ. 7 ಕೋಟಿ ಹಾಕಿದ್ರೆ 10 ಅಲ್ಲ 20 ವರ್ಷ ಪಾರ್ಕ್ ಆಗೇ ಉಳಿಸ್ಕೋಬಹುದು, ಅದನ್ನ ಆ ರೀತಿ ಸಿದ್ಧಪಡಿಸ್ಬೋದು. ನಾವೇನ್ ಮಾಡ್ತೀವಿ, ಸಾಮಾಜಿಕ ನ್ಯೂನ್ಯತೆಗಳು ಹೇಳ್ಬೇಕಾದ್ರೆ ಆ 7 ಕೋಟಿ ನನಗೆ ಬಂದು ಪಾರ್ಕ್ ಕೆಲಸ ತಲುಪೋ ತನಕನೇ 50 ಲಕ್ಷ ಆಗಿರುತ್ತೋ 70 ಲಕ್ಷ ಆಗಿರುತ್ತೋ. ಅದರಲ್ಲಿ ಏನಾಯ್ತು? ಅಂಗೈ ಗಾಯ ನೋಡೋಕ್ಕೆ ಕನ್ನಡಿ ಬೇಕಾಗಿಲ್ಲ, ನೇರವಾಗಿ ನೋಡಿದ್ರೆ ಗೊತ್ತಾಯ್ತದೆ ನನ್ನ ಸಮಾಜದ ಸ್ಥಿತಿ ಏನು, ಯಾರ್ಯಾರು ಎಷ್ಟೆಷ್ಟು. ಎಲ್ಲರಿಗೂ ಗೊತ್ತಿರೋ ಸತ್ಯನೇ, ಪೊಲೀಸ್ ಇಲಾಖೆಗೆ ಗೊತ್ತಿರಲ್ವಾ ಇವ್ರು ಕದೀತಾ ಇದಾರೆ ಅಂತ. ಆದ್ರೂ ನಡೀತಾ ಇದೆ ಅಂದ್ರೆ ಸರ್, ಪೊಲೀಸ್ರಿಗೂ ಮಾಹಿತಿ ಇರುತ್ತೆ ಸರ್. ನಾನು ನೋಡಿ, ಇಂಟೆಲಿಜೆನ್ಸಿ ಅಂತೀವಿ ನಾವು ಸರ್ಕಾರದಿಂದ, ಅಲ್ಲಲ್ಲಿ ಏನೇನು ನಡೀತಾ ಇದೆ, ಯೋಜನೆ ಏನಿದೆ, ತಪ್ಪು ಎಲ್ಲದಕ್ಕೂ ಓಡಾಡ್ತಾ ಇರ್ತಾರೆ. ಹಂಗಿದ್ಮೇಲೆ ಮಾಹಿತಿ ಸಿಗಲ್ವಾ ಸರ್? ಉದಾಹರಣೆ ಹೇಳಬೇಕು ಅಂದರೆ, ಇವಾಗ ನನ್ನ ಮೇಲೆ ಹಾಕ್ಕೊಂಡು ಹೇಳ್ತೀನಿ. ನಾನು ಇವಾಗ ಒಂದು ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಲ್ತಾ ಇದ್ದೀನಿ. ಇವಾಗ ನನ್ನ ಸ್ಥಿತಿ ಏನಿದೆ ಸರ್? ನಾನು ಇಲ್ಲಿಗೆ ಒಂದು ಗಾಡೀಲಿ ಬಂದಿದ್ದೀನಿ, ಯಾವುದು ಒಂದು ಆಕ್ಸೆಸ್ ಬಳಸ್ತಾ ಇದ್ದೀನಿ. ಆಕ್ಸೆಸ್ ಅಲ್ಲೇ ಗೆದ್ದು ನನ್ನ ಹತ್ರ ಒಂದು ಮನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.